ಸ್ವಾಮಿಗಳ ಹಿನ್ನೆಲೆ ಏನಂದರೆ ಹುಬ್ಬಳ್ಳಿ ಡೆವಲಪ್ಮೆಂಟ್ ಆಗೋದಕ್ಕೆ ಮೇಯ್ನ್ ಕಾರಣನೇ ಸಿದ್ಧಾರೂಢ ಸ್ವಾಮಿಗಳು ಅಂತ ಹೇಳ್ತಾರೆ. ಅದು ಸತ್ಯ. ಮತ್ತು ನೀವಿಲ್ಲಿ ನೋಡ್ತಿದ್ದೀರ ಈ ದೀಪ, ಇದು ಅವರು ದಿವಂಗತ ಆದಾಗಿಂದ ಈ ದೀಪ ಆರೇ ಇಲ್ವಂತೆ. ಹಾಗಂತ ನಮ್ಮ ಡ್ರೈವರ್ ಹೇಳಿದ್ರು. ಸೊ ನಾನು ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ನೀವು ನೋಡಬೇಕು ಅಂತಂದರೆ ಹುಬ್ಬಳ್ಳಿಯಲ್ಲಿರೋ ಸಿದ್ಧಾರೂಢ ಸ್ವಾಮಿ ಮಠಕ್ಕೆ ನೀವು ಬರಲೇಬೇಕು. ದರ್ಶನ ಮುಗಿಸ್ಕೊಂಡು ಈಚೆ ಬಂದಿದ ತಕ್ಷಣ ಇಲ್ಲಿ ಇನ್ನೊಂದು ಗುಡಿ ಕಾಣುತ್ತೆ. ಆ ಗುಡಿ ವಿಶೇಷತೆ ಏನಂದರೆ ಇಲ್ಲಿನ ಜನಗಳು ಈಗಲೂ ಸ್ವಾಮಿಗಳು ಬದುಕಿದ್ದಾರೆ ಅಂತ ನಂಬ್ತಾರೆ. ಸಂಜೆ ಆದಮೇಲೆ ಈ ಗುಡಿಗೆ ಸೊಳ್ಳೆ ಪದರ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಹಾಕ್ತಾರೆ. ಇದನ್ನು ನಮ್ಮ ಡ್ರೈವರ್ ಹೇಳಿದರು. ನೀವು ನೋಡ್ಬೋದು ಒಳಗಡೆ ಪ್ರತಿಮೆ ಕಾಣ್ತಿದೆ ಸ್ವಾಮಿಗಳದ್ದು. ಈ ಕೊಠಡಿಯಲ್ಲಿ ಉತ್ಸವ ತೇರು, ಪಲ್ಲಕ್ಕಿ ಮತ್ತು ಅಂಬಾರಿ ಇದೆ. ಮತ್ತು ಅಲ್ಲಿ ಕಾಣ್ತಿರೋ ಲೈನು ಊಟದ ಲೈನು. ಇಲ್ಲಿ ದಿನನಿತ್ಯ ಅನ್ನ ಸಂತರ್ಪಣೆ ಆಗ್ತಾನೆ ಇರುತ್ತೆ. ಸೊ ನೀವು ನೋಡ್ಬೋದು ಸಿದ್ಧಾರೂಢ ಸ್ವಾಮಿಗಳ ಒಂದು ಪ್ರತಿಮೆ ಒಳಗಡೆ ಏನಿರುತ್ತೆ ದರ್ಶನ ಮಾಡಬೇಕಾದ್ರೆ. ಸೊ ಒಳಗಡೆ ಫೋಟೋ ಮತ್ತು ಫೋನು ಹಲೋ ಇರೋದಿಲ್ಲ. ಸೊ ಹಂಗಾಗಿ ನಿಮಗೆ ತೋರ್ಸೋಕ್ಕಾಗಿಲ್ಲ. ಮತ್ತು ನಿಮಗೆ ಈ ಪಕ್ಕದಲ್ಲಿ ಬಲಗಡೆ ಕಾಣ್ತಿರೋವಂಥದ್ದು ಸಿದ್ಧಾರೂಢ ಸ್ವಾಮಿಗಳ ಶಿಷ್ಯರಾದಂತಹ ಗುರುದತ್ತಾರೂಢ ಸ್ವಾಮಿಗಳ ಒಂದು ಸ್ಥಾನ. ಸೊ ನಾವು ಇಲ್ಲಿ ದರ್ಶನ ಆದಮೇಲೆ ಅಲ್ಲೂ ಕೂಡ ದರ್ಶನ ಮಾಡಬೇಕಾಗತ್ತೆ. ಸೊ ನಾವು ಅಲ್ಲಿ ಕೂಡ ದರ್ಶನ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ ಕೈಲಾಸ ಮಂಟಪಕ್ಕೆ. ಈ ಜಾಗದ ವಿಶೇಷತೆ ಏನಂದರೆ ಶ್ರೀ ಸಿದ್ಧಾರೂಢ ಸ್ವಾಮೀಜಿಗಳು ನಮ್ಮ ಶಿಷ್ಯಂದಿರಿಗೆ ಇಲ್ಲಿ ಪ್ರವಚನ ಕೊಡ್ತಾಯಿದ್ರು ಅಂತ ಹೇಳಲಾಗುತ್ತೆ. ಮೇಲೆ ನೀವು ನೋಡ್ತಾ ಇರೋದು ನಿರ್ಗುಣ ಉಪಾಸನಾ ಚಕ್ರ ಅಂತ. ಇಲ್ಲಿ ಶ್ರೀ ಸಿದ್ಧಾರೂಢ ಸ್ವಾಮೀಜಿಗಳು ನಡೆದು ಬಂದ ಹಾದಿ ಮತ್ತು ಅವರು ಮಾಡಿರುವ ಪವಾಡಗಳ ಎಲ್ಲ ಒಂದು ಚಿತ್ರಣವನ್ನು ನಿಮಗೆ ಇಲ್ಲಿ ಫೋಟೋ ರೂಪದಲ್ಲಿ ಹಾಕಲಾಗಿದೆ. ಸೊ ನೀವು ಅದನ್ನು ನೋಡ್ಬೋದು ಮತ್ತು ಓದ್ಬೋದು. ಆವಾಗ ನಿಮಗೆ ಗೊತ್ತಾಗುತ್ತೆ ಸೊ ಸ್ವಾಮಿಗಳ ಪವಾಡ ಮತ್ತು ಇಲ್ಲಿ ಏನೇನು ಮಾಡಿದ್ದಾರೆ ಮತ್ತು ಹೆಂಗಾಗಿದೆ ಅಂತ. ಸೊ ಹುಬ್ಬಳ್ಳಿ ಡೆವಲಪ್ ಆಗೋದಕ್ಕೆ ಸ್ವಾಮಿಗಳೇ ಕಾರಣ.